Hello my dear students, welcome back to your YouTube channel ನಮ್ಮ KSIS. ಈ ದಿನದಿಂದ ನಾವು ಸ್ಪರ್ಧಾ ವಿಜೇತ ಮ್ಯಾಗಝೀನಿನ ಸೀರೀಸನ್ನು ಕಂಟಿನ್ಯೂ ಮಾಡೋಣ. ಯಾಕಂದರೆ ಅಪ್ಕಮಿಂಗ್ 3-4 ಮಂತ್ಸಲ್ಲಿ ನಿಮಗೆ ಹಲವಾರು ಎಕ್ಸಾಮಿನೇಷನ್ಸ್ ಇದೆ. ಸೊ ಆ ದೃಷ್ಟಿಕೋನದಿಂದ ನಾವು ಈ ಸೀರೀಸನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಜುಲೈ 2026ರ ಸಂಚಿಕೆ ಆಗಿರ್ತದೆ. ಇಲ್ಲಿ ನೋಡಿ, 2026ರ ಜಾನ್ ಟು ಜೂನ್ ಪ್ರಚಲಿತ ವಿದ್ಯಮಾನಗಳ ಮುಖ್ಯಾಂಶಗಳು ವಿಶೇಷಾಂಕ ಈ ಮ್ಯಾಗಝೀನ್ ಆಗಿರ್ತದೆ. ಮ್ಯಾಗಝೀನಲ್ಲಿ ಈ ದಿನದ ಸಂಚಿಕೆಯಲ್ಲಿ ನಾವು ರಾಜ್ಯದ ವಿಷಯಗಳನ್ನು ನೋಡೋಣ. ಮುಂಬರುವ ಸಂಚಿಕೆಗಳಲ್ಲಿ ರಾಷ್ಟ್ರೀಯ ವಿಷಯಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಇನ್ನಿತರ ವಿಷಯಗಳನ್ನು ನೋಡೋಣ. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ನೋಡಿ, ರಾಜ್ಯವಾರು ಸುದ್ದಿಗಳಲ್ಲಿ ಮೊದಲನೇ ವಿಷಯ ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಈಕೋ ಕ್ಲಬ್ಬಿಂದ ಪರಿಸರ ಜಾಗೃತಿ. ಸೊ ನಾವು ಮ್ಯಾಗಝೀನಿನ ವಿಶ್ಲೇಷಣೆ ಮಾಡೋದಲ್ದಲೇ ಪ್ರತಿಯೊಂದು ಟಾಪಿಕ್ನಲ್ಲಿ ಯಾವ ರೀತಿಯಾದಂಥ ಕ್ವೆಶನನ್ನು ಫ್ರೇಮ್ ಮಾಡಬಹುದು ಅಂತ ಸಹ ನೋಡೋಣ. ಇದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಒಂದು ಜಾರಿಗೆ ಬಂದಂಥ ಒಂದು ಪರಿಸರ ಜಾಗೃತಿಯಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಮತ್ತು ಸುಸ್ಥಿರ ಜೀವನದ ಉಸಿರು ಎಂಬ ಧ್ಯೇಯವಾಕ್ಯದೊಂದಿಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಎಕೋ ಕ್ಲಬ್ಬನ್ನು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಕಾರ್ಯಕ್ರಮಗಳು ಅಂದರೆ ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನ, ತ್ಯಾಜ್ಯ ಎಲೆಗಳಿಂದ ಕಾಂಪೋಸ್ಟ್ ತಯಾರಿಸಿ ತ್ಯಾಜ್ಯ ನಿರ್ವಹಣೆ, ಮತ್ತು ನೀರಿನ ಮಿತ ಬಳಕೆ, ಮರುಬಳಕೆ ಮೂಲಕ ಜಲ ಸಂರಕ್ಷಣೆಯನ್ನು ಮಾಡುವಂಥದ್ದು, ಗಿಡವೊಂದನ್ನು ದತ್ತು ಪಡೆದು ಬೆಳೆಸುವುದು. ಸೊ ಇದು ವಿಷಯ. ಹಾಗಾದರೆ ಇಲ್ಲಿಂದ ಯಾವ ರೀತಿ ಕ್ವೆಶನ್ನ ತೆಗಿಬೋದು ಅಂತ ನೋಡೋದಾದರೆ, ಮೊದಲನೇ ಪ್ರಶ್ನೆ ಯಾವ ರೀತಿ ಕೇಳಿದರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಜಾರಿಗೆ ತಂದಿರುವಂಥ ಎಕೋ ಕ್ಲಬ್ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲನೇ ಆಪ್ಷನ್ ಕೊಡ್ತಾರೆ ನಿಮಗೆ ಎಕಾನಮಿಗೆ ಸಂಬಂಧಿಸಿದೆ, ಇನ್ನೊಂದು ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದೆ, ಇನ್ನೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಕನಾಮಿಕ್ ಸೆಕ್ಟರ್ಗೆ ಸಂಬಂಧಿಸಿದೆ, ಮೇಲಿನ ಯಾವುದೂ ಅಲ್ಲ. ಯಾಕಂದರೆ ಎಕೋ ಕ್ಲಬ್ ಅಂತಂದರೆ ಎಕನಾಮಿಕ್ಸ್ ಅಂತ ಕನ್ಫ್ಯೂಸ್ ಆಗಿರೋದಿರುತ್ತೆ. ಸುಮ್ಮನೆ ನಿಮಗಿನ್ನ ಕನ್ಫ್ಯೂಸ್ ಮಾಡಬೇಕಂತ ಯಾವುದೋ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಲೂ ಸಹ ಕೊಡ್ಬೋದು. ಸೊ ಹಾಗಾಗಿ ನಿಮಗೆ ಗೊತ್ತಿದೆ, ಎಕೋ ಕ್ಲಬ್ ಗೊತ್ತಿರಲಿ. ಎಕೋ ಕ್ಲಬ್ ಪರಿಸರ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಜಾರಿಗೆ ತಂದಂಥ ಒಂದು ಕಾರ್ಯಕ್ರಮ. ಮುಂದೆ ಇನ್ನು ಯಾವ ರೀತಿ ಕ್ವಶನ್ ಕೇಳ್ಬೋದು ಇದರಲ್ಲಿ ಅಂತಂದರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಎಕೋ ಕ್ಲಬ್ ಪರಿಸರ ಜಾಗೃತಿಯನ್ನು ಜಾರಿಗೆ ತಂದಿದೆ. ಇದನ್ನು ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಇದರ ಮೇಲೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ ಏನಂತ ಕೊಡ್ತಾರೆ, ಇದು ಸರ್ಕಾರಿ ಮತ್ತು ಪ್ರೈವೇಟ್ ಮತ್ತು ಪಬ್ಲಿಕ್, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಪರಿಸರ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಅಂತ ಕೊಡ್ತಾರೆ. ಎರಡನೇದು, ಇದರ ಧ್ಯೇಯವಾಕ್ಯವನ್ನು ಚೇಂಜ್ ಮಾಡಿ ಕೊಡಬಹುದು. ಸೊ ಹಾಗಾಗಿ ನೆನಪಿರಲಿ, ಇದು ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ತಂದಂಥ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮ. ಸೊ ನೆಕ್ಸ್ಟು ಇನ್ನೊಂದು ರೀತಿ ಕ್ವೆಶನನ್ನು ಹೇಗೆ ಫ್ರೇಮ್ ಮಾಡ್ಬೋದು ಅಂತ ಅಂದರೆ, ಈ ಕಾರ್ಯಕ್ರಮದ ಉದ್ದೇಶಗಳು. ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಇತ್ತೀಚಿನ ಎಕೋ ಕ್ಲಬ್ನ ಪರಿಸರ ಜಾಗೃತಿ ಕಾರ್ಯಕ್ರಮ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೆಯದು, ಪ್ರತಿ ವಿದ್ಯಾರ್ಥಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನ. ಎರಡನೇದು, ಇಲ್ಲೇನು ಕೊಟ್ಟಿದ್ದಾರೆ, ತ್ಯಾಜ್ಯ ಎಲೆಗಳಿಂದ ಕಾಂಪೋಸ್ಟ್ ತಯಾರಿಕೆ, ನೀರಿನ ಮಿತ ಬಳಕೆ ಮತ್ತು ಗಿಡವೊಂದನ್ನು ದತ್ತು ಪಡೆದುಕೊಳ್ಳೋದು. ಸೊ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಸೇಮ್ ಇಲ್ಲಿ ಏನಿದೆ ಅದೇ ಎರಡನೇದೇ ಥರ ಕೊಟ್ಟಿರ್ತಾರೆ. ಮೂರನೇದು ಅಷ್ಟೇ, ನೀರಿನ ಮಿತ ಬಳಕೆ ಅಂತ ಕೊಟ್ಟಿರ್ಬೋದು. ನಾಲ್ಕನೇದು, ಇಲ್ಲಿ ಗಿಡ ಒಂದನ್ನು ದತ್ತು ಪಡೆಯೋದು ಅನ್ನೋ ಬದಲು ಪ್ರತಿ ವಿದ್ಯಾರ್ಥಿಯು 2 ಗಿಡವನ್ನು ದತ್ತು ಪಡೆಯೋದು ಅಂತ ಕೊಡ್ಬೋದು. ಮೊದಲನೇ ಸ್ಟೇಟ್ಮೆಂಟ್ ತಾಯಿಯ ಹೆಸರಿನಲ್ಲಿ ಅನ್ನೋ ಬದಲು ವಿದ್ಯಾರ್ಥಿ ಹೆಸರಿನಲ್ಲಿ ಅಥವಾ ವಿದ್ಯಾರ್ಥಿನಿಯರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವ ಅಭಿಯಾನ ಅಂತ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ಬೋದು. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ನಾಲ್ಕನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದರೆ ಒಂದು ಗಿಡವನ್ನು ದತ್ತು ಪಡೆದುಕೊಳ್ಳುವುದು ಮತ್ತು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವ ಅಭಿಯಾನ ಇದಾಗಿರ್ತದೆ. ನೋಡಿ, ಇಷ್ಟು 4-5 ಲೈನಲ್ಲಿ ಕೊಟ್ಟಿರುವಂಥ ಒಂದು ವಿಷಯ
ಈ ಯಾವ ರೀತಿ ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು ಅಂತ ನೋಡಿದ್ವಿ ಆಯಿತಾ. ಸೊ ಮುಂದಿನ ಆರ್ಟಿಕಲನ್ನು ನೋಡೋಣ. ಗ್ರೀನ್ ಬೆಂಗಳೂರು ವೆಬ್ಸೈಟ್ ಅನಾವರಣ. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಆರ್ಟಿಕಲಲ್ಲಿ ಸುಮಾರು ಪ್ರಶ್ನೆಗಳನ್ನು ನಾವು ತೆಗಿಬೋದು, ಇನ್ನು ಕೆಲವೊಂದು ಆರ್ಟಿಕಲಲ್ಲಿ 1-2 ಪ್ರಶ್ನೆನ ತೆಗಿಬೋದು ಅಷ್ಟೇ ಆಗಿರುತ್ತೆ. ಸೊ ಈ ಆರ್ಟಿಕಲಲ್ಲಿ 2 ವಿಷಯಗಳನ್ನು ನಾನು ಪ್ರಶ್ನೆಯಾಗಿ ಮಾರ್ಪಡಿಸ್ಬೋದು. ಒಂದು ಜೂನ್ 5ರಂದು, 25 ಅಂತ ಕೊಟ್ಟಿದ್ದಾರೆ, ಜೂನ್ 5ರಂದು ವಿಶ್ವ ಪರಿಸರ ದಿನ. ಸೊ ಹಲವಾರು ಪರೀಕ್ಷೆಗಳಲ್ಲಿ ನೀವು ನೋಡಿದ್ದೀರಾ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ, ಜೂನ್ 5, ಜೂನ್ 15, ಜೂನ್ 25 ಈ ರೀತಿ ಕೊಡ್ತಾರೆ, ಅಥವಾ ಜುಲೈ 5 ಅಂತ ಗೊತ್ತಿರುತ್ತೆ, ಒಂದೊಂದ್ಸತಿ ಜುಲೈ ಅಂತ ಕನ್ಫ್ಯೂಸ್ ಆಗಿರುತ್ತೆ. ಸೊ ಜೂನ್ 5ರಂದು. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ 2026ರ ಜೂನ್ 5 ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಏನು, ಥೀಮ್ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಉದ್ಯಾನ ನಗರಿ ಅಂತ ಭಾರತದ ಯಾವ ನಗರವನ್ನು ಕರೆಯುತ್ತಾರೆ? ದೆಹಲಿ, ಬೆಂಗಳೂರು, ಮುಂಬೈ, ಹೈದರಾಬಾದ್. ಸೊ ನಮ್ಮ ಬೆಂಗಳೂರನ್ನು ಉದ್ಯಾನ ನಗರಿ ಅಂತ ಕರೀತಾರೆ. ಮುಂದಿನ ಆರ್ಟಿಕಲ್, ಸರ್ಕಾರಿ ನೌಕರರಿಗೆ AI ಚಾಲಿತ ಹಾಜರಾತಿ ವ್ಯವಸ್ಥೆ ಜಾರಿಯಾಗಿದೆ. ಇಲ್ಲಿ ಇತ್ತೀಚೆಗೆ ಸರ್ಕಾರಿ ನೌಕರರಿಗೆ AI ಆಧಾರಿತ ಅಥವಾ ಹಾಜರಾತಿ ವ್ಯವಸ್ಥೆ ಜಾರಿಯಾಗಿರುವಂಥ KAAMS ಇದರ ಫುಲ್ ಫಾರ್ಮ್ ಕೇಳ್ಬೋದು, ಕರ್ನಾಟಕ ಸುಧಾರಿತ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ. ಓಕೆ. ಮುಂದಿನ ಆರ್ಟಿಕಲ್, ಕರ್ನಾಟಕ ರಾಜ್ಯದಿಂದ ಅಸ್ತಿತ್ವಕ್ಕೆ ಬಂದಂಥ ಪ್ರಜಾ ಸೇವಾ ಇಲಾಖೆ. ಸೊ ಈ ಆರ್ಟಿಕಲ್ ಬೇಸಿಸ್ ಮೇಲೆ ಯಾವ ರೀತಿ ಕ್ವೆಶನ್ ಫ್ರೇಮ್ ಮಾಡ್ಬೋದು ಅಂತಂದರೆ, ಮೊದಲನೇ ಕ್ವೆಶನ್ನು, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಹೊಸ ಡಿಪಾರ್ಟ್ಮೆಂಟನ್ನು ಜಾರಿಗೆ ತಂದಿದೆ. ಆ ಡಿಪಾರ್ಟ್ಮೆಂಟ್ ಯಾವುದು? ಮೊದಲನೆಯದು ಪ್ರಜಾ ಸೇವಾ ಅಂತ ಕೊಟ್ಟಿರ್ತಾರೆ, ಎರಡನೇದು ಪ್ರಜಾ ಆರೋಗ್ಯ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಮೂರನೇದು ಪ್ರಜಾ ರಕ್ಷಣೆ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಪ್ರಜಾ ಸೇವಾ ಸಿಂಧು ಅಂತ ಕೊಟ್ಟಿರ್ತಾರೆ. ಸುಮ್ಮನೆ ಒಂದು ಹೆಸರನ್ನ ಜಾಸ್ತಿ ತಿಳಿಸಿರ್ತಾರೆ, ಇಲ್ಲ ಅಂತಂದರೆ ಬೇರೆ ಯಾವುದೋ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಪ್ರಜಾ ಅಂತ ನೋಡಿರ್ತೀರಾ, ಪ್ರಜಾ ಸೇವಾ ಅಂತ ನೋಡಿರ್ತೀರಾ, ಅಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಸೇವಾ ಸಿಂಧು ಅಂತ ಕೊಡುವ ಚಾನ್ಸಸ್ ಇದೆ. ಹಾಗಾಗಿ ಇತ್ತೀಚೆಗೆ ಜಾರಿಗೆ ತಂದಿರುವಂಥ ಒಂದು ಹೊಸ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಪ್ರಜಾ ಸೇವಾ ಇಲಾಖೆ. ಹಾಗಾದರೆ ಈ ಪ್ರಜಾ ಸೇವಾ ಇಲಾಖೆಯ ಮುಖ್ಯ ಉದ್ದೇಶ ಅಂತಂದರೆ ಟು ರಿಸಾಲ್ವ್ ದ ಪಬ್ಲಿಕ್ ಗ್ರೀವಿಯನ್ಸಸ್, ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ವೀಕರಿಸೋದು ಮತ್ತು ಅದರ ಮೇಲ್ವಿಚಾರಣೆ ಮಾಡುವಂಥದ್ದು, ಆಡಳಿತಾತ್ಮಕ ಸುಧಾರಣೆಗಳನ್ನು ತರುವಂಥದ್ದು, ಮತ್ತು ಏಕೀಕೃತ ಮಾದರಿಯಲ್ಲಿ ಅಂದರೆ ಆಡಳಿತಾತ್ಮಕದಲ್ಲಿ ಒಂದು ಏಕೀಕೃತ ಮಾದರಿಯನ್ನು ತರುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಅಟ್ ದ ಎಂಡ್ ಆಫ್ ದ ಪೇಜ್ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಅದನ್ನು ಓದೋಣ. ಹಣ್ಣುಗಳ ರಾಜ ಅಂತ ಮಾವನ್ನು ಕರೀತಾರೆ. ಹಣ್ಣಿನ ರುಚಿಗೆ ಕಾರಣ ಫ್ರುಕ್ಟೋಸ್ ಅನ್ನುವಂಥ ಅಂಶ. ಫ್ರುಕ್ಟೋಸ್ನಲ್ಲಿ ಹೆಚ್ಚು ಗ್ಲೂಕೋಸ್ ಪ್ರಮಾಣ ಇರ್ತದೆ, ಹಾಲಿನಲ್ಲಿ ಲ್ಯಾಕ್ಟೋಸ್ ಇರ್ತದೆ, ಸಕ್ಕರೆಯಲ್ಲಿ ಸುಕ್ರೋಸ್ ಇರ್ತದೆ. ಸೈನ್ಸ್ ಬೇಸ್ಡ್ ಒಂದು ವಿಷಯನ ಕೊಟ್ಟಿದ್ದಾರೆ. ಮುಂದಿನ ಆರ್ಟಿಕಲ್ 2028ಕ್ಕೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ ಕರ್ನಾಟಕ. ಇಲ್ಲಿ ಪ್ರಶ್ನೆ, ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಅಥವಾ ರಾಜ್ಯವನ್ನು ನಶೆ ಮುಕ್ತ ಮಾಡಬೇಕು ಅಂತ ಯಾವ ವರ್ಷ ಗುರಿಯನ್ನು ಇಟ್ಟುಕೊಂಡಿದೆ? 2027, 2028, 2029, 2030. ಸೊ ಟಾರ್ಗೆಟೆಡ್ ಇಯರ್ ಟು ಡಿಕ್ಲೇರ್ ಕರ್ನಾಟಕ ಆ್ಯಸ್ ಡ್ರಗ್ ಫ್ರೀ, ಅದು ಯಾವುದು ಅಂತಂದರೆ 2028. ಓಕೆ. ಸೊ ನಾನು ಸುಮ್ಮನೆ ಆರ್ಟಿಕಲನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಹೇಗೆ ಕ್ವೆಶನನ್ನು ಫ್ರೇಮ್ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದೀನಿ. ಓಕೆ. ಈ ನಿಟ್ಟಿನಲ್ಲೇ ನೀವು ಯಾವುದೇ ಕರೆಂಟ್ ಅಫೇರ್ಸ್ಗಳನ್ನು ಅಥವಾ ಯಾವುದೇ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳನ್ನು ಓದಬೇಕು, ಆಯಿತಾ? ನೀವು ಓದ್ತಿರ್ಬೇಕಾದ್ರೆ ಯಾವ ರೀತಿ ನಾನು ಕ್ವೆಶನ್ ಪೇಪರ್ ತಯಾರಿ ಮಾಡ್ತಿದ್ದೀನಿ ಅನ್ನೋ ಥರ ನೀವು ಯೋಚನೆ ಮಾಡಿಬಿಟ್ಟು ಕ್ವೆಶನನ್ನು ಫ್ರೇಮ್ ಮಾಡ್ಕೋಬೇಕು. ಅದಕ್ಕೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್
ಸೊ ಇಲ್ಲಿ ಆಪರೇಷನ್ ರೈಸ್ ಬಂದಿರೋದ್ರಿಂದ ಅದ್ರ ಫುಲ್ ಫಾರ್ಮ್ ಕೇಳುವಂಥ ಚಾನ್ಸಸ್ ಇದೆ. RISE, ಆರ್ ಅಂತಂದರೆ ರೆಫ್ಯೂಸ್, ಐ ಅಂದರೆ ಇನ್ಫಾರ್ಮ್, ಎಸ್ ಅಂದರೆ ಸಪೋರ್ಟ್, ಇ ಅಂತಂದರೆ ಎಂಪವರ್. ಅಂದರೆ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂಥದ್ದು, ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಮತ್ತು ವ್ಯಸನ ಮುಕ್ತರಾಗಲು ಬಯಸುವವರನ್ನು ಸಮಾಲೋಚನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲು ನೆರವಾಗುವಂಥದ್ದು, ಬೆಂಬಲವನ್ನು ಕೊಡುವಂಥದ್ದು, ಮತ್ತು ಯುವ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರನ್ನು ಶಕ್ತಿಶಾಲಿ ಆಗುವಂತೆ ಮಾಡುವಂಥದ್ದು ಈ ಆಪರೇಷನ್ ರೈಸ್. ಮುಂದೆ ಬೇಡ ಬ್ರೋ ಅಭಿಯಾನ. ಅಂದರೆ ಇವಾಗೆಲ್ಲರೂ ಹುಡುಗಿರಿಗೂ ಹಾಯ್ ಬ್ರೋ, ಹುಡುಗರಿಗೂ ಹಾಯ್ ಬ್ರೋ ಅನ್ಕೊಂಡು ಕರಿತಿರ್ತಾರಲ್ವಾ. ಜೆನ್ ಝಿ ಅವರ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು, ಯೂತ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿಯಾದಂಥ ಒಂದು ನೇಮ್ನ ಫ್ರೇಮ್ ಮಾಡಿದ್ದಾರೆ. ಇದು ಮಾದಕ ವಸ್ತು ಸೇವನೆ ಆಗಿರ್ಬೋದು ಅಥವಾ ಅದರ ಸಾಕಣೆ ವಿರುದ್ಧ ಯುವಜನರನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಬೇಕು ಅಂತ ಬೇಡ ಬ್ರೋ ಅನ್ನೋ ಅಭಿಯಾನವನ್ನು ಆರಂಭಿಸಲಾಗಿದೆ. ಶಿಕ್ಷಣ ಮತ್ತು ಸಮುದಾಯದ ಸಹಭಾಗಿತ್ವದ ಮೂಲಕ ಈ ಮಾದಕ ವ್ಯಸನ ತಡೆಗಟ್ಟುವ ಉದ್ದೇಶವನ್ನು ಈ ಜಾಗೃತಿ ಕಾರ್ಯಕ್ರಮ ಹೊಂದಿದೆ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬೇಡ ಬ್ರೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೊದಲನೇ ಸ್ಟೇಟ್ಮೆಂಟು, ಕರ್ನಾಟಕವನ್ನು TB ಮುಕ್ತ ಮಾಡಲು, ಕರ್ನಾಟಕವನ್ನು ನಕ್ಸಲ್ ಮುಕ್ತ ಮಾಡಲು, ಕರ್ನಾಟಕವನ್ನು ಡ್ರಗ್ ಫ್ರೀ ಮಾಡಲು ಮೇಲಿನ ಯಾವುದೂ ಅಲ್ಲ. ಸೊ ಬೇಡ ಬ್ರೋ ಬೇಡ ಅನ್ನೋದು ಯಾವುದಕ್ಕಾರು ಆಗಿರ್ಬೋದಲ್ಲ. TBನೂ ಬೇಡ ಅಂತ ಆಗಿರ್ಬೋದು, ಅಥವಾ ನಕ್ಸಲು ಬೇಡ ಅಂತ ಆಗಿರ್ಬೋದು, ಅಥವಾ ಡ್ರಗ್ ಆಗಿರ್ಬೋದು, ಮೇಲಿನ ಯಾವುದೂ ಅಲ್ಲ. ಸೊ ನಿಮಗೆ ಇದು ಕರೆಕ್ಟಾಗಿ ಗೊತ್ತಿದ್ರೆ ಡ್ರಗ್ ಅಂತ ಹಾಕ್ತೀರಾ, ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ಕ್ವಶನನ್ನು ಈ ಅಭಿಯಾನದ ಬಗ್ಗೆ, ಈ ಜಾಗೃತಿಯ ಬಗ್ಗೆ ಕೇಳ್ಬೋದು. ಸೊ ಮುಂದೆ ಎಂಡ್ ಆಫ್ ದ ಪೇಜಲ್ಲಿ ಒಂದು ವಿಷಯ ಕೊಟ್ಟಿದ್ದಾರೆ. ವಿಯೆಟ್ನಾಂ ರಾಜಧಾನಿ ಹನೋಯಿ, ಮತ್ತು ವಿಯೆಟ್ನಾಂ ಏಷ್ಯಾ ಖಂಡದ ಒಂದು ರಾಷ್ಟ್ರವಾಗಿದೆ. ಸೊ ಯಾವೆಲ್ಲ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಬರುತ್ತೆ, ನೀವು ವರ್ಲ್ಡ್ ಮ್ಯಾಪ್ ಅಥವಾ ಇಂಡಿಯಾ ಮ್ಯಾಪ್ ತೆಗೆದುಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಒಂದ್ಸತಿ ನೋಡಿ, ಯಾಕಂದರೆ ನೋಡಿದಾಗ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ವಿಯೆಟ್ನಾಂ ಎಲ್ಲಿದೆ, ಸುತ್ತಮುತ್ತ ಯಾವ ಇತರ ದೇಶಗಳಿದೆ, ಯಾವುದಾದ್ರು ಓಷನ್ ಬಾರ್ಡರ್ ಇದೆಯಾ, ಅಲ್ಲಿ ಯಾವ ನದಿ ಹರಿಯುತ್ತೆ, ಅದರ ಕರೆನ್ಸಿ ಏನು, ಈ ರೀತಿ ನೋಡ್ಕೊಳ್ಳಿ. ಇತ್ತೀಚೆಗೆ ಭಾರತದ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಖರೀದಿ ಮಾಡಿದಂಥ ರಾಷ್ಟ್ರ ವಿಯೆಟ್ನಾಂ. ಮುಂದೆ ಆರ್ಟಿಕಲ್ ಬಂದ್ಬಿಟ್ಟು 64 ಕ್ಯೂಬಿಟ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರ್ ಕಾವೇರಿ ನಿರ್ಮಾಣವನ್ನು ಬೆಂಗಳೂರು QPAI ಸಂಸ್ಥೆ ಮಾಡಿದೆ. ಸೊ ನಿಮಗೆ ಇಲ್ಲಿ ಕ್ವೆಶನ್ ಒಂದು ಸಿಕ್ಬಿಡ್ತು. ಇತ್ತೀಚೆಗೆ 64 ಕ್ಯೂಬಿಟ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರನ್ನು ಬೆಂಗಳೂರಿನ QPAI ಸಂಸ್ಥೆ ನಿರ್ಮಾಣವನ್ನು ಮಾಡಿದೆ. ಅದು ಯಾವುದು? ಮೊದಲನೇದಾಗಿ ಕಾವೇರಿ ಅಂತ ಕೊಡ್ತಾರೆ, ಎರಡನೇದಾಗಿ ಗಂಗಾ ಅಂತ ಕೊಡ್ತಾರೆ, ಮೂರನೇದು ಕೃಷ್ಣ ಅಂತ ಕೊಡ್ತಾರೆ. ಹೀಗೆ ನದಿ ಹೆಸರುಗಳನ್ನು ಕೊಡ್ತಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಹಾಗಾಗಿ ನೆನಪಿರಲಿ ಕಾವೇರಿ. ಓಕೆ, ಒಂದು ಕ್ವೆಶನನ್ನು ನೋಡಿದ್ವಿ. ಇನ್ನೊಂದು ಕ್ವೆಶನ್ನು, ಇತ್ತೀಚೆಗೆ ಬೆಂಗಳೂರಿನ ಒಂದು ಸಂಸ್ಥೆ 64 ಕ್ಯೂಬಿಟ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರನ್ನು ನಿರ್ಮಾಣ ಮಾಡಿದೆ, ಕಾವೇರಿಯನ್ನು ನಿರ್ಮಾಣ ಮಾಡಿದೆ. ಅವರೇ ಎಲ್ಲ ಫುಲ್ ಹೆಸರು ಕೊಡ್ತಾರೆ, ಡೀಟೇಲ್ಸನ್ನು ಕೊಡ್ತಾರೆ. ಅದು ಯಾವ ಸಂಸ್ಥೆ? ಮೊದಲನೇದು ಗೂಗಲ್ ಅಂತ ಕೊಡ್ತಾರೆ, ಮೈಕ್ರೋಸಾಫ್ಟ್ ಅಂತ ಕೊಡ್ತಾರೆ, ಎರಡನೇದು, ಮೂರನೇದು ಜೆಮಿನಿ ಅಂತ ಕೊಡ್ತಾರೆ, ನಾಲ್ಕನೇದು OpenAI ಅಂತ ಕೊಡ್ತಾರೆ. ಅಥವಾ ಇನ್ನೊಂದು ಯಾವುದೋ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಬೆಂಗಳೂರು ಬೇಸ್ಡ್ ಕಂಪ್ನಿ ಕೊಡೋಣ ಅಂತ ಇನ್ಫೋಸಿಸ್ ಅಂತ ಕೊಡ್ತಾರೆ. ಸೊ ನೆನಪಿರಲಿ, ಇದನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ QPAI. ಇದು 2 ಕ್ವೆಶನ್ ಆಯ್ತು ಈ ಆರ್ಟಿಕಲ್. ಇನ್ನೊಂದು ಕ್ವೆಶನ್ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅಂತಂದರೆ, ಇತ್ತೀಚೆಗೆ QPAI ಬೆಂಗಳೂರಿನ ಒಂದು ಸಂಸ್ಥೆ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರ್ ಕಾವೇರಿಯನ್ನು ನಿರ್ಮಾಣ ಮಾಡಿದೆ. ಇದರ ಕ್ಯೂಬಿಟ್ಸ್ಗಳು ಎಷ್ಟು? ಮೊದಲನೇದು 16 ಕ್ಯೂಬಿಟ್ಸ್, 36 ಆಯಿತಾ, 64 ಅಥವಾ 126, ಈ ರೀತಿ ಕ್ಯೂಬಿಟ್ಸ್ಗಳನ್ನು ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ. 64 ಕ್ಯೂಬಿಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಮುಂದೆ ಇಲ್ಲಿ ನೋಡಿ, ಈ ರೀತಿಯಾದಂಥ ಒಂದು ಪ್ರೊಸೆಸರ್ನ ನಿರ್ಮಾಣ ಮಾಡಿ
ಭಾರತ 8ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ. ಓಕೆ, ಇನ್ನೊಂದು ಕ್ವಶನ್ ಕೇಳ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರೀಸೆಂಟ್ಲಿ ಡೆವಲಪ್ ಆಗಿರುವಂಥ ಕಾವೇರಿ ಪ್ರೊಸೆಸರ್ ಬಗ್ಗೆ. ಮೊದಲನೇದು ಇದು 16 ಬಿಟ್ಸ್ ಕ್ಯೂಬಿಟ್ಸ್, ಮೊದಲನೇದು 16 ಕ್ಯೂಬಿಟ್ಸ್ ಆಗಿರುವಂಥ ಪ್ರೊಸೆಸರ್. ಎರಡನೇದು ಇದರ ಮೂಲಕ ಭಾರತ 2ನೇ ರಾಷ್ಟ್ರವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಪ್ರೊಸೆಸರ್ ಫೀಲ್ಡಲ್ಲಿ ಮುಂದುವರೆದಿದೆ. ಮೂರನೇದು ಇದನ್ನು ತಯಾರಿ ಮಾಡಿದಂಥ ಕಂಪನಿ ಬಂದುಬಿಟ್ಟು ಓಪನ್ ಎ ಅಥವಾ ಇನ್ಫೋಸಿಸ್ ಅಂತ ಕೊಡ್ತಾರೆ. ಮೇಲಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? 1 ಮಾತ್ರ, 2 ಮಾತ್ರ, 3 ಮಾತ್ರ. ಹಾಗಾಗಿ ನಿಮಗೆ ಕ್ಯೂಬಿಟ್ಸು ಗೊತ್ತಿರಬೇಕು, ನಿರ್ಮಾಣ ಮಾಡಿದಂಥ ಸಂಸ್ಥೆ ಗೊತ್ತಿರಬೇಕು. ಇದರ ಮೂಲಕ ಭಾರತ ಎಷ್ಟನೇ ರಾಷ್ಟ್ರವಾಗಿ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊರಹೊಮ್ಮಿದೆ ಅಂತಂದರೆ 8ನೇ ರಾಷ್ಟ್ರವಾಗಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಭಾರತದ ಮೊದಲ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗಲ್ಲಿ ಕರ್ನಾಟಕದ ಸಾಧನೆಗಳನ್ನು ನೋಡೋದಾದರೆ, ಭಾರತದ ಮೊದಲ ವಾಣಿಜ್ಯ ನಿಯೋಜನೆಯ ಕ್ವಾಂಟಮ್ ಕಂಪ್ಯೂಟರನ್ನು ನಾವು IIT, ಡೋಂಟ್ ಕನ್ಫ್ಯೂಸ್ ಇಟ್, IIT ನಾಟ್ IIT, ಇಟ್ ಈಸ್ IIIT, ಧಾರವಾಡ ಸ್ಥಾಪಿಸಲಾಗಿದೆ. ಭಾರತದ ಮೊದಲ ವಾಣಿಜ್ಯ ನಿಯೋಜನೆಯ ಕ್ವಾಂಟಮ್ ಕಂಪ್ಯೂಟರನ್ನು IIT ಧಾರವಾಡದಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಮುಂದೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಕ್ಯಾಂಪಸ್ಸಿನಲ್ಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಯಾವುದು ಇದು? ಕರ್ನಾಟಕದಲ್ಲಿ ಕ್ವಾಂಟಮ್ ಕಂಪ್ಯೂಟರ್ನಲ್ಲಿ ಕರ್ನಾಟಕದ ಸಾಧನೆಗಳಿವು. ನೆಕ್ಸ್ಟ್, ಬೆಂಗಳೂರಿನ ಹೆಸರುಘಟ್ಟದ ಬಳಿ ಸುಮಾರು 6.17 ಎಕರೆ ವಿಸ್ತೀರ್ಣ ಭೂಮಿಯಲ್ಲಿ ಕ್ವಾಂಟಮ್ ಸಿಟಿ QCity ಅನ್ನು ಸ್ಥಾಪಿಸಲಾಗ್ತಾ ಇದೆ. ಮುಂದಿನ ಆರ್ಟಿಕಲ್, ಕರ್ನಾಟಕದಲ್ಲಿ ದೇಶದ ಚೊಚ್ಚಲ ರಾಜ್ಯ ಮಟ್ಟದ ಪಿಕ್ಕಲ್ ಬಾಲ್. ಸೊ ಕ್ವಶನ್ ಹೇಗೆ ಫ್ರೇಮ್ ಮಾಡ್ಬೋದು? ಇತ್ತೀಚೆಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪಿಕ್ಕಲ್ ಬಾಲ್ ಆಯೋಜನೆ ಮಾಡಲಾಗಿದೆ. ಇದು ಏನು? ಮೊದಲನೇದು, ಇದು ಒಂದು ಕ್ರೀಡೆ. ಎರಡನೇದು, ಇದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಸಮ್ಮೇಳನ. ಮೂರನೇದು, ಇದು ಆರ್ಗ್ಯಾನಿಕ್ ಬೇಸ್ಡ್ ಆಗಿರುವಂಥ ಒಂದು ರಸಗೊಬ್ಬರ. ನಾಲ್ಕನೇದು ಯಾವುದೂ ಅಲ್ಲ, ಅಥವಾ ಬೇರೆ ಯಾವುದಾದ್ರು ಕೊಡಬಹುದು ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಇದು ಒಂದು ಕ್ರೀಡೆ. ಆಯಿತಾ? ಸೊ ಈ ಆರ್ಟಿಕಲ್ನಿಂದ ಇದೊಂದೇ ಕ್ವೆಶನ್ ಫ್ರೇಮ್ ಮಾಡೋದಕ್ಕೆ ಚಾನ್ಸಸ್ ಇರೋದು. ಸೊ ಮುಂದಿನ ಆರ್ಟಿಕಲ್ ನೋಡೋಣ. ಅಥವಾ ಈಗೂ ಕೇಳ್ಬೋದು, ಇತ್ತೀಚೆಗೆ ಪಿಕ್ಕಲ್ ಬಾಲ್ ನ್ಯೂಸಲ್ಲಿದೆ, ಸುದ್ದಿಯಲ್ಲಿದೆ. ಇದು ಏನು? ಒಂದನೇದು, ಇದು ಒಂದು ಬಟರ್ಫ್ಲೈ ಪ್ರಭೇದ. ಎರಡನೇದು, ಇದು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿರುವಂಥ ಒಂದು ಉಪ್ಪಿನಕಾಯಿ. ಅದೇ ರಾಷ್ಟ್ರ ಮಟ್ಟದಲ್ಲಿ ಪ್ರಮಾಣೀಕೃತ ಅಥವಾ ಮನ್ನಣೆಯನ್ನು ಪಡೆದಿರುವಂಥ ಸೆಲ್ಫ್ ಹೆಲ್ಪ್ ಗ್ರೂಪಿನ ಉಪ್ಪಿನಕಾಯಿ. ಯಾಕಂತಂದರೆ ಈ ರೀತಿ ಉದ್ದ ಸ್ಟೇಟ್ಮೆಂಟ್ ಕೊಟ್ಟಾಗ ಹೌದೇನೋ ಅನ್ಕೊಬಹುದು. ಯಾಕಂದರೆ ಅಲ್ಲಿ ಪಿಕ್ಕಲ್ ಅಂತ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿ ಕೊಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಇದು ಒಂದು ಕ್ರೀಡೆ. ನೆಕ್ಸ್ಟ್ ನಾಲ್ಕನೇದು, ಇದು ಒಂದು ಯಾವುದೋ ಒಂದು ಪ್ರಾಣಿನೋ ಅಥವಾ ಪ್ಲ್ಯಾಂಟೋ, ಸಸ್ಯ ಪ್ರಭೇದನೋ, ಈ ರೀತಿ ಕೇಳಬಹುದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ವಯಸ್ಕ ಮಾನವನ ದೇಹದಲ್ಲಿ 206 ಮೂಳೆಗಳಿವೆ. ನವಜಾತ ಶಿಶುವಿನಲ್ಲಿ ಸುಮಾರು 300 ಮೂಳೆಗಳಿರುತ್ತವೆ. ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಹೇಳಿದ ಪ್ರಾಚೀನ ಭಾರತೀಯ ವೈದ್ಯ ಚರಕ. ಇವರು ಬರೆದಿರುವಂತಹ ಸಂಹಿತೆ ಚರಕ ಸಂಹಿತೆ. ನಿಮ್ಮ ಹಿಸ್ಟ್ರಿ ಕ್ವೆಶನ್. ಸೊ ನಾವು ರೀಸೆಂಟಾಗಿ KA ಮತ್ತು KPSC ಮತ್ತು ಇತರ ಎಕ್ಸಾಮಿನೇಷನ್ ನಡೆಸಿರುವಂಥ ಹಿಸ್ಟ್ರಿ ಕ್ವೆಶನ್ಸ್ನ ಅನಲೈಸ್ ಮಾಡಿರುವಂಥ ವಿಡಿಯೋ, ಸುಮಾರು 15 ಕ್ವೆಶನ್ ಪೇಪರಿಂದ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ತೆಗೆದು ಅನಲೈಸ್ ಮಾಡಿದ್ದೀವಿ. ಅದರಲ್ಲಿ ಇದು ಒಂದು ಕ್ವೆಶನ್. ಚರಕ ಬರೆದಿರುವಂಥ ಪುಸ್ತಕ ಯಾವುದು? ಚರಕ ಸಂಹಿತೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಈ ಚರಕ ಅನ್ನೋರು ಯಾವ ರಾಜ್ಯ ಮನೆತನ ಆಳ್ವಿಕೆಯಲ್ಲಿ ಇದ್ದವರು, ಯಾರ ರಾಜ್ಯರ ಆಸ್ಥಾನದಲ್ಲಿ ಇದ್ದವರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಬೀದರ್ ಪಶು ವಿಶ್ವವಿದ್ಯಾಲಯ 10ನೇ ಸ್ಥಾನ IIRF ರ್ಯಾಂಕಿಂಗ್. ಇದರ ಫುಲ್ ಫಾರ್ಮ್ ಏನು? ಇಂಡಿಯನ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್.
ಇವರೇನು ಮಾಡ್ತಾರೆ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳ ಅವರ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ ಹೇಗಿದೆ, ಮತ್ತು ಅಲ್ಲಿ ಎಜುಕೇಷನ್ ಪ್ರಾಧ್ಯಾಪಕರ ಗುಣಮಟ್ಟ ಹೇಗಿದೆ, ಕೈಗಾರಿಕಾ ಸಹಭಾಗಿತ್ವ ಅಂದರೆ ಒಂದು ಇಂಡಸ್ಟ್ರಿ ಜೊತೆ ಕೊಲಾಬ್ರೇಷನ್ ಹೇಗಿದೆ, ವಿದ್ಯಾರ್ಥಿಗಳ ಉದ್ಯೋಗಾವಕಾಶವನ್ನು ಹೇಗೆ ಕೊಡ್ತಿದೆ, ಪದವೀಧರರ ಒಂದು ಸಾರ್ಥಕತೆ ಹೇಗಿದೆ, ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳನ್ನು ಒಂದು ರ್ಯಾಂಕಿಂಗನ್ನು ಮಾಡುವಂಥ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಸೊ ಇದರ ಬೇಸಿಸ್ ಮೇಲೆ ಬೀದರಲ್ಲಿರುವಂಥ ಪಶು ವಿಶ್ವವಿದ್ಯಾಲಯ 10ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿರುವಂಥ ದೇಶದ ಮೊದಲ ವಿಶ್ವವಿದ್ಯಾಲಯವನ್ನು ನೋಡೋದಾದರೆ ಹರಿಯಾಣದ ಕರ್ನಾಲ್ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಬರೇಲಿಯ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಮುಂದೆ ಬೀದರ್ ಪಶು ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇದು ರಾಜ್ಯದಲ್ಲಿರುವಂಥ 9 ವಿಶ್ವವಿದ್ಯಾಲಯಗಳನ್ನು ಹೊಂದಿದ್ದು ಬೆಂಗಳೂರು, ಬೀದರ್, ಶಿವಮೊಗ್ಗ, ಹಾಸನ, ಗದಗ, ಅಥಣಿಯಲ್ಲಿ ಪಶುವೈದ್ಯಕೀಯ ಮಹಾವಿಶ್ವವಿದ್ಯಾಲಯಗಳಿದೆ. ಮತ್ತು ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಹೈನು ವಿಜ್ಞಾನ ಮಹಾವಿದ್ಯಾಲಯಗಳಿದೆ. ಮಂಗಳೂರಿನಲ್ಲಿ ಮೀನುಗಾರಿಕಾ ಮಹಾವಿದ್ಯಾಲಯವಿದೆ. ತುಮಕೂರಿನಲ್ಲಿ ಕೋನೇಹಳ್ಳಿ, ಹಾವೇರಿಯ ಶಿಂಗಾವಿ, ಯಾದಗಿರಿಯ ದೋರನಹಳ್ಳಿ, ಹಾಸನದ ಕೋರಹೊಂಗಲ, ಚಾಮರಾಜನಗರದ ಬರ್ಗಿಯಲ್ಲಿನ ಪಾಲಿಟೆಕ್ನಿಕ್ಗಳಲ್ಲಿ ಪಶುಸಂಗೋಪನೆಯ ಡಿಪ್ಲೊಮೊ ಕೋರ್ಸ್ಗಳಿವೆ. ಯಾವ ರೀತಿ ಫ್ರೇಮ್ ಮಾಡ್ಬೋದು ಕ್ವೆಶನ್ಸ್ಗಳನ್ನು? ಮೊದಲನೇದು ದ ಫುಲ್ ಫಾರ್ಮ್ ಆಫ್ IIRF ಕೇಳ್ಬೋದು. ಮುಂದೆ ಇತ್ತೀಚೆಗೆ IIRF ರ್ಯಾಂಕಿಂಗ್ನಲ್ಲಿ ಯಾವ ಪಶು ವಿಶ್ವವಿದ್ಯಾಲಯ 10ನೇ ಸ್ಥಾನ ಪಡೆದಿದೆ? ಬೆಂಗಳೂರು, ಬೀದರ್, ಶಿವಮೊಗ್ಗ, ಹಾಸನ. ಬೀದರ್. ಇನ್ನೊಂದ್ಸರಿ ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು? ಇತ್ತೀಚೆಗೆ IIRF ರ್ಯಾಂಕಿಂಗ್ ಬೀದರ್ ಪಶು ವಿಶ್ವವಿದ್ಯಾಲಯ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 2ನೇ ಸ್ಥಾನ, 5ನೇ ಸ್ಥಾನ, 10ನೇ ಸ್ಥಾನ, 8ನೇ ಸ್ಥಾನ. 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದೆ ಮತ್ತೆ ಯಾವ ರೀತಿ ಕ್ವೆಶನ್ ಫ್ರೇಮ್ ಮಾಡ್ಬೋದು? ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಒಂದು ಕಡೆ ಸ್ಥಳವನ್ನು ಕೊಡ್ತಾರೆ, ಇಲ್ಲಿ ವಿಶ್ವವಿದ್ಯಾಲಯವನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಯಿತಾ, ಇಲ್ಲಿ ಹೈನು ವಿಜ್ಞಾನ ಮಹಾವಿದ್ಯಾಲಯ ಕೊಡೋ ಬದಲು ಮೀನುಗಾರಿಕೆ ಅಂತ ಕೊಡ್ತಾರೆ. ಬೆಂಗಳೂರು ಮೀನುಗಾರಿಕೆ ಅಂತ ಕೊಡ್ತಾರೆ, ಮಂಗಳೂರು ಹೈನುಗಾರಿಕೆ ಅಂತ ಕೊಡ್ತಾರೆ. ಮತ್ತು ಬೀದರ್ ಬಂದ್ಬಿಟ್ಟು ಪಾಲಿಟೆಕ್ನಿಕ್ ಪಶುಸಂಗೋಪನಾ ವಿಶ್ವವಿದ್ಯಾಲಯ ಅಂತ ಕೊಡ್ತಾರೆ. ಇನ್ನೊಂದು ಹಾವೇರಿ ಬಂದ್ಬಿಟ್ಟು ಬೇರೆ ಯಾವುದಾದ್ರು ವಿಶ್ವವಿದ್ಯಾಲಯ, ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಿ. ಹಾಗಾಗಿ ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಮತ್ತು ಕಲಬುರಗಿಯಲ್ಲಿರುವುದು ಹೈನು ವಿಜ್ಞಾನ ಮಹಾವಿದ್ಯಾಲಯ, ಮಂಗಳೂರಿನಲ್ಲಿ ಮೀನುಗಾರಿಕೆ, ಉಳಿದ ಇತರ ಸ್ಥಳಗಳಲ್ಲಿ ಒಂದು ಪಶು ಸಂಗೋಪನೆಯ ಡಿಪ್ಲೊಮೊ ಕೋರ್ಸ್ಗಳಿದೆ. ಬೀದರ್ನಲ್ಲಿ ಪಶು ವಿಶ್ವವಿದ್ಯಾಲಯ ಇದೆ. ಓಕೆ, ಮುಂದೆ ಡೆವಲಪ್ಮೆಂಟ್ ಆಫ್ ಡ್ರಾಟ್ ಟಾಲರೆಂಟ್ ML 322 ರಾಗಿ ವೆರೈಟಿ. ಬರ ಸಹಿಷ್ಣ ML 322 ರಾಗಿ ತಳಿ ಅಭಿವೃದ್ಧಿ. ಮೊದಲನೇ ಕ್ವಶನ್ ಗೊತ್ತಾಯಿತು. ಯಾವುದು? ಇತ್ತೀಚೆಗೆ ಡಾಟ್ ಟಾಲರೆಂಟ್ ML 322 ವೆರೈಟಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಯಾವ ಬೆಳೆಗೆ ಸಂಬಂಧಿಸಿದೆ? ಅಕ್ಕಿ, ಭತ್ತ, ಗೋಧಿ, ರಾಗಿ. ಯಾವುದಕ್ಕೆ? ಇದು ಒಂದು ರಾಗಿ ವೆರೈಟಿ. ಮುಂದೆ ಇನ್ನೊಂದು ಯಾವ ರೀತಿ ಕೇಳಬಹುದು? ಇತ್ತೀಚೆಗೆ ML 322 ರಾಗಿ ವೆರೈಟಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಇದು ಯಾವುದರ ಒಂದು ಸಹಿಷ್ಣುತೆಯನ್ನು ಹೊಂದಿದೆ? ಮೊದಲನೇದು ಬರ ಅಂತ ಕೊಡ್ಬೋದು, ಎರಡನೇದು ಪೆಸ್ಟ್ ಅಂತ ಕೊಡ್ಬೋದು, ಮೂರನೇದು ಡಿಸೀಸ್ ಅಂತ ಕೊಡ್ಬೋದು, ನಾಲ್ಕನೇದು ನನ್ ಆಫ್ ದ ಎಬೋವ್. ಸೊ ಇದು ಬರ ಸಹಿಷ್ಣುತೆಯನ್ನು ಹೊಂದಿರುವಂಥ ಒಂದು ಕ್ರಾಪ್ ವೆರೈಟಿ. ಮುಂದೆ ಇನ್ನೊಂದು ಕ್ವಶನ್ ಯಾವ ರೀತಿ? ಇತ್ತೀಚೆಗೆ ಫುಲ್ ಸ್ಟೇಟ್ಮೆಂಟ್ನೇ ಕೊಟ್ಬಿಡ್ತಾರೆ. ಇತ್ತೀಚೆಗೆ ಬರ ಸಹಿಷ್ಣ ML 322 ರಾಗಿ ತಳಿಯನ್ನು ಅಭಿವೃದ್ಧಿಪಡಿಸಿದಂಥ ವಿಶ್ವವಿದ್ಯಾಲಯ ಯಾವುದು? ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಓಕೆ, ಸೊ ಇಷ್ಟು ಇದರ ಮೇಲೆ ಫ್ರೇಮ್ ಮಾಡಬಹುದಾದಂಥ ಪ್ರಶ್ನೆಗಳು. ಮುಂದೆ ರಾಗಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ತುಮಕೂರು ಜಿಲ್ಲೆ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವಂಥ ಜಿಲ್ಲೆ ಆಗಿದೆ. ಮತ್ತು ರಾಗಿ ಮೂಲ ಬಂದ್ಬಿಟ್ಟು ಆಫ್ರಿಕಾ ಖಂಡದ ಇಥಿಯೋಪಿಯಾ.
ಇದರ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಎಲಿಯೂಸಿಯಾನ್ ಕೊರಕಾನ್. ಇದು ಉತ್ತಮ ಪೋಷಕಾಂಶವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಫ್ಯಾಕ್ಟ್ಸ್ ಆಯಿತಾ. ಸೊ ಫ್ಯಾಕ್ಟ್ಸ್, ಮೊದಲನೇದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿದೆ. 1964ರ ಶಾಸಕಾಂಗ ಕಾಯ್ದೆಯ ಮೂಲಕ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಕ್ಯಾಂಪಸ್ನನ್ನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಕರೆಯಲಾಗುತ್ತೆ. ಮುಂದೆ ಮೆಟಾಸಿಸ್ಟಿಸ್ ಎಂಬುದು ಕ್ಯಾನ್ಸರ್ ಕೋಶಗಳು ರಕ್ತ ಅಥವಾ ದುಗ್ಧರಸ ವ್ಯವಸ್ಥೆಯ ಮೂಲಕ ಇತರೆ ಅಂಗಗಳಿಗೆ ಹರಡುವ ಪ್ರತಿಕ್ರಿಯೆಯಾಗಿದೆ. ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಂಗ್. ಇದು ವರ್ಲ್ಡಲ್ಲಿ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ದ ವರ್ಲ್ಡ್ ಅಂದರೆ ನಾರ್ಮನ್ ಬೋರ್ಲ್ಯಾಂಗ್. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಯಾರು ಅಂತ. ಮುಂದಿನ ಆರ್ಟಿಕಲ್, ಚಾಮರಾಜನಗರ ಜಿಲ್ಲೆಯಲ್ಲಿ ಮೊನೋಸೈಟ್ ನಿಕ್ಷೇಪ ಪತ್ತೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಥೋರಿಯಂ ಖನಿಜ ಒಳಗೊಂಡಿರ್ತದೆ. ಥೋರಿಯಂ, ಇದನ್ನು ಚೇಂಜ್ ಮಾಡಿ ಬೇರೆ ಬೇರೆ ಖನಿಜವನ್ನು ಕೇಳ್ಬೋದು. ಮೊನೋಸೈಟ್ ಈ ಖನಿಜವನ್ನು ಒಳಗೊಂಡಿರ್ತದೆ ಅಂತ ಬೇರೆ ಖನಿಜದ ಹೆಸರನ್ನು ಕೊಡುವಂಥ ಸಾಧ್ಯತೆ ಇದೆ. ಇದು ಒಂದು ಕ್ವೆಶನ್ನು. ಮತ್ತು ಇದನ್ನು ಭಾರತೀಯ ಭೂ ವೈಜ್ಞಾನಿಕ ಇಲಾಖೆ ನಡೆಸಿರುವಂಥ ಒಂದು ವೈಮಾನಿಕ ಸಮೀಕ್ಷೆಯಲ್ಲಿ ಇದನ್ನು ದೃಢಪಡಿಸಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಮೊನೋಸೈಟ್ ನಿಕ್ಷೇಪ ಪತ್ತೆಯಾಗಿದೆ? ಚಾಮರಾಜನಗರ. ಮತ್ತು ಇದು ಭಾರತದಲ್ಲಿ ಇತರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತಂದರೆ ಕೇರಳದ ಕರಾವಳಿ ತೀರದ ಮರಳಿನಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾದಲ್ಲೂ ಸಹ ಈ ನಿಕ್ಷೇಪಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ ಇಲ್ಲಿ ಗೋಪುರದ ಮೇಲ್ಭಾಗದಿಂದ ಬೀಳುವ ಕಣವು ಗೋಪುರದ ಎತ್ತರಕ್ಕೆ ಸಮಾನವಾದ ದೂರದಲ್ಲಿ ಏಕರೂಪವಾಗಿ ನೆಲದ ಮೇಲೆ ಬೀಳುತ್ತದೆ. ಈ ಕೆಳಗಿನ ಯಾವ ಮಾರ್ಗಗಳಲ್ಲಿ ಕಣವು ಹಾದು ಹೋಗುತ್ತದೆ ಅಂತ ನೋಡೋದಾದ್ರೆ ಪ್ಯಾರಾಬೋಲಿಕ್. ನೆಕ್ಸ್ಟ್ ವಿಶ್ವವಿಖ್ಯಾತ ದಸರಾದಲ್ಲಿ ಮೊದಲ ಬಾರಿಗೆ ಕಂಬಳ ಕ್ರೀಡೆ ಆಯೋಜನೆಗೆ ಸಿದ್ಧತೆಯನ್ನು ಮಾಡಲಾಗಿದೆ. ನ್ಯೂಸಲ್ಲೂ ನೋಡ್ತಿದ್ದಾರೆ. ಇದರ ಪರವಾಗೂ ಇದೆ, ವಿರೋಧವಾಗೂ ನಾವು ಮಾತುಗಳನ್ನು ಕೇಳಿ ಬರ್ತಿದ್ದೀವಿ. ಸೊ ಇದರಲ್ಲಿ ಕ್ವೆಶನ್ಸ್ ಕೇಳಬಹುದಾದಂಥದ್ದು, ಕಂಬಳ ಸ್ಪರ್ಧೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ. ಸೊ ಇದು ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ ಆಗಿದೆ. ಸೊ ಮುಂದೆ ಮಲೆ ಮಹದೇಶ್ವರ ಬೆಟ್ಟದ ವನ್ಯಧಾಮದಲ್ಲಿ ಅಪರೂಪದ ರಣಹದ್ದುಗಳ ದರ್ಶನ ಆಗಿದೆ. ಸೊ ರೇರ್ ವಲ್ಚರ್ಸ್ ಇನ್ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಯಾವ ರೀತಿಯಾದಂಥ ರಣಹದ್ದುಗಳು ಕಂಡುಬಂದಿದೆ ಅಂತಂದರೆ ಕೆಂಪು ತಲೆಯ ರಣಹದ್ದುಗಳು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ರಣಹದ್ದು, ಈಜಿಪ್ಟ್ನ ರಣಹದ್ದು ಈ ಭಾಗದಲ್ಲಿ ಗುರುತಿಸಲಾಗಿದೆ. ಮುಂದೆ ಇದನ್ನು ನಾವು ಪರಿಸರದ ಸ್ವಚ್ಛ ಸಿಬ್ಬಂದಿ ಅಥವಾ ಪರಿಸರದ ಸಫಾಯಿ ಕರ್ಮಚಾರಿ ಅಂತಲೂ ಕರಿತೀವಿ. ಯಾಕಂತಂದರೆ ಈ ಕಳೆಬರ ಅಂತ ಏನಿರ್ತೀವಿ ಅಥವಾ ಸತ್ತು ಬಿದ್ದಿರುವಂತಹ ಪ್ರಾಣಿಗಳನ್ನು ಇವು ಆಹಾರವಾಗಿ ಸೇವನೆ ಮಾಡುವುದರ ಮೂಲಕ ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ತವೆ. ಅಷ್ಟೇ ಅಲ್ಲದೆ ಸಾಂಕ್ರಾಮಿಕ ರೋಗ ಹರಡುವುದನ್ನು ಸಹ ತಡೆಗಟ್ಟುವಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಇವುಗಳಿಗೆ ಪರಿಸರದ ಸ್ವಚ್ಛ ಸಿಬ್ಬಂದಿ ಅಥವಾ ಪರಿಸರದ ಸಫಾಯಿ ಕರ್ಮಚಾರಿ ಅಂತ ಕರೀತಾರೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ವಲ್ಚರ್ನ ಯಾವ ರೆಡ್ ಲಿಸ್ಟಲ್ಲಿ ಯಾವ ಲಿಸ್ಟಲ್ಲಿ ಇಟ್ಟಿದ್ದಾರೆ? ಓಕೆ, UNC ಯುನೈಟೆಡ್ ನೇಷನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಲ್ಲಿ ರೆಡ್ ಲಿಸ್ಟ್ ಕೊಡ್ತಾರೆ. ಎಂಡೇಂಜರ್ಡ್, ಡೇಂಜರ್ಡ್, ಎಕ್ಸ್ಟೆಂಟ್, ಓಕೆ, ಕ್ರಿಟಿಕಲಿ ಎಂಡೇಂಜರ್ಡ್, ಇಗ್ನೋರ್ಡ್, ಈ ರೀತಿಯಾದಂಥದ್ದು. ಸೊ ವಲ್ಚರ್ನ ಸ್ಟೇಟಸ್ ಏನಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ನಂದಿ ಗಿರಿಧಾಮದಲ್ಲಿ ಜೋರ್ಡಾನ್ ಗುರಾಣಿ ಹಾವು ಪತ್ತೆಯಾಗಿದೆ. ಸೊ ಯಾಕೆ ಇದಕ್ಕೆ ಈ ಹೆಸರು ಅಂತಂದರೆ ಇಲ್ಲಿ ನೋಡಿ, ಬಾಲದ ಹಿಂದಿನ ಭಾಗ ಒಂದು ಗುರಾಣಿ ಟೈಪ್ ಇದೆ, ಹಾಗಾಗಿ ಇದಕ್ಕೆ ಈ ಹೆಸರು. ಸೊ ಇದು ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅಷ್ಟೊಂದು ನಾಟ್ ಸೋ ಇಂಪಾರ್ಟೆಂಟ್, ಬಟ್ ನೆಗ್ಲಿಜಿಬಲು ಮಾಡೋಕ್ಕೆ ಆಗಲ್ಲ, ಹಾಗಾಗಿ ನೋಡ್ಕೊಂಡಿದೆ. ಇತ್ತೀಚೆಗೆ ಒಂದು ಶೀಲ್ಡ್ ಟೈಲ್ ಸ್ನೇಕ್ ಅಥವಾ ಗುರಾಣಿ ಹಾವು ಪತ್ತೆಯಾಗಿದೆ.
ಇದ್ರ ಮೂಲತಃ ಯಾವ ದೇಶದ್ದು ಅಂತ ಕೇಳಿದರೆ ಜೋರ್ಡಾನ್ದು. ಓಕೆ, ಜೋರ್ಡಾನ್ ಎಲ್ಲಿ ಕಂಡು ಬರ್ತದೆ, ಮ್ಯಾಪಲ್ಲಿ ಹೋಗಿ ನೋಡಿ. ಇದರ ಬಾರ್ಡ್ರಿಂಗ್ ನೇಷನ್ಸ್ ಯಾವುದಾದ್ರು ಅಂತ ನೋಡಿ. ಇದ್ರ ಓಷನ್ ಯಾವ ಓಷನ್ ಅಥವಾ ಸಿ ಇದಕ್ಕೆ ಬಾರ್ಡರ್ ಆಗಿದೆ ಅಂತ ನೋಡಿ. ಓಕೆ, ಯಾವ ಖಂಡದಲ್ಲಿದೆ ಅಂತ ನೋಡಿ. ಸೊ ಇಷ್ಟು ಈ ದಿನದ ಸ್ಟೇಟ್ ನ್ಯೂಸ್ಗಳಾಗಿತ್ತು, ಜುಲೈ 2026 ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದು. ಮುಂದಿನ ಭಾಗಗಳಲ್ಲಿ ನಾವು ಇತರ ವಿಷಯಗಳನ್ನು ನೋಡೋಣ. ಸೊ ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.